ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದ ಯುವತಿ ಪಂಜಾಬ್ನಲ್ಲಿ ನಿಗೂಢ ಸಾವು. ಎಲ್ಪಿಯು ಪಗ್ವಾಡ ಕಾಲೇಜಿನಿಂದ ಸರ್ಟಿಫಿಕೇಟ್ ಪಡೆಯಲು ಹೋಗಿದ್ದ 22 ವರ್ಷದ ಆಕಾಂಕ್ಷ ನಾಯರ್ ಕೊನೆಯುಸಿರು. ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚಿತ್ರದುರ್ಗದ ಸಣ್ಣ ಕಿಟ್ಟದಾಳ್ ಗ್ರಾಮದ ಚಿಕ್ಕಣ್ಣ ಮರ್ಡರ್ ಪ್ರಕರಣದ ಆರೋಪಿಗಳು ಕೊನೆಗೂ ಲಾಕ್. ಮಾಜಿ ಪ್ರೇಯಸಿ ಕೋಮಲಾ ಕೊಲೆ ಪ್ರಮುಖ ಆರೋಪಿ. ತನ್ನನ್ನ ಬಿಟ್ಟು ಪತ್ನಿ ಜೊತೆ ಇದ್ದಿದ್ದಕ್ಕೆ ಕೋಪಗೊಂಡು ಹತ್ಯೆ, 3 ಅರೆಸ್ಟ್. ಬಗೆದಷ್ಟು ಬಯಲಾಗ್ತಾ ಇದೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ದ್ರೋಹದ ಕಥೆಗಳು. ಪಾಕ್ ಹೈಕಮಿಷನ್ನಲ್ಲಿ ಇಫ್ತಾರ್ ಔತಣಕೂಟದಲ್ಲಿ ಭಾಗಿ. 15 ನಿಮಿಷದ ವಿಡಿಯೋ ಅಪ್ಲೋಡ್. ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆಗೆ ಓಡಾಟಕ್ಕೆ ಇಲ್ಲೇ ಇತ್ತು ಸಾಕ್ಷಿ. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ. ದೇಶದ ಗಡಿಭಾಗದ ಹಳ್ಳಿಗಳಲ್ಲಿ ಆತಂಕ. ಪ್ರತಿ ಗ್ರಾಮದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಬಂಕರ್ಗಳ ನಿರ್ಮಾಣ. ಬಂಕರ್ ಸರ್ವೆ ಆರಂಭಿಸಿದ ಕಾಶ್ಮೀರ ಸರ್ಕಾರ. ಸಂಘರ್ಷದಲ್ಲಿ ಬಹುದೊಡ್ಡ ಪಾತ್ರ ನಿರ್ವಹಿಸಿದ್ದ ಸುದರ್ಶನ. ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಮುಂದಿನ ವರ್ಷ ಬಾಕಿ ಉಳಿದ 12 S-400 ರಷ್ಯಾ ಹಸ್ತಾಂತರ. ಅಮರನಾಥ ಯಾತ್ರೆಗೂ ಭಾರತ ಪಾಕ್ ಸಂಘರ್ಷದ ಎಫೆಕ್ಟ್. ಯಾತ್ರಾರ್ಥಿಗಳ ನೋಂದಣಿಯಲ್ಲಿ ಭಾರಿ ಪ್ರಮಾಣದ ಇಳಿಕೆ. ಕಳೆದ ವರ್ಷ ಒಟ್ಟು 5.12 ಲಕ್ಷ ಜನರಿಂದ ಆನ್ಲೈನ್ ಬುಕಿಂಗ್. ಈ ಬಾರಿ 3.5 ಲಕ್ಷ ಜನರಿಂದ ಮಾತ್ರ ಯಾತ್ರೆಗೆ ನೋಂದಣಿ. ಆಪರೇಷನ್ ಸಿಂಧೂರ ಸಕ್ಸಸ್ ಬೆನ್ನಲ್ಲೇ ಟ್ಯಾಟೋ ಮೆಹಂದಿ ಟ್ರೆಂಡ್ ಶುರು. ಆಪರೇಷನ್ ಸಿಂಧೂರ ಅಂತ ಟ್ಯಾಟೋ ಹಾಕಿ ಅಂತ ಜನರ ಪಟ್ಟು. ಮೆಹಂದಿ ಶಾಪ್ಗಳಲ್ಲೂ ಡಿಮ್ಯಾಂಡ್. ಮಳೆಯಿಂದಾಗಿ ಸಾಯಿ ಲೇಔಟ್ ಜನರಿಗೆ ಸಂಕಷ್ಟ. ನೆಲಮಹಡಿಯ 10ಕ್ಕೂ ಅಧಿಕ ಮನೆಗಳಿಗೆ ಜಲ ದಿಗ್ಬಂಧನ. ಕಲ್ಯಾಣ ನಗರದಲ್ಲೂ ನೀರು ನಿಂತು ಜನರ ಪರದಾಟ. ಧಾರಾಕಾರ ಮಳೆಗೆ ಬಾಬೂಸಾಪಾಳ್ಯದ ದೀಪಿಕಾ ಲೇಔಟ್ನ ಮನೆಗಳು ಜಲಾವೃತ. ಬೆಡ್ರೂಮ್, ವಾಶ್ರೂಮ್, ಕಿಚನ್ ಎಲ್ಲವೂ ನೀರುಮಯ. ಅತ್ತ ಆಸ್ಟಿನ್ ಟೌನ್ ರಸ್ತೆಯಲ್ಲಿ ನದಿಯಂತೆ ಹರಿದ ಮಳೆ ನೀರು. ಪಣತ್ತೂರು ಅಂಡರ್ ಪಾಸ್ನಲ್ಲಿ ನರಕ ದರ್ಶನ. ಅತ್ತ ರಸ್ತೆ ಗುಂಡಿ, ಇತ್ತ ಕೆಸರು, ಸಂಚಾರ ಸಂಕಷ್ಟ. ಪಾಲಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿರೋ ಸವಾರರು. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ. ಹೊಳಲ್ಕೆರೆ ತಾಲೂಕಿನ ಹಳ್ಳಕೊಳ್ಳ ಭರ್ತಿ. ರಸ್ತೆ ಮೇಲೆ ನೀರು ಹರಿತಾ ಇರೋದ್ರಿಂದ ವಾಹನ ಸವಾರಿಯೇ ಸಾಹಸ. ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಚಾಲೆಂಜ್. ಪ್ರತೀಕಾರದ ದಾಳಿ ನಡುವೆ ಆತಂಕ. ಎಲ್ಲ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್. ಕನ್ನಡಿಗರನ್ನ ಕೆಣಕಿದ್ದ ಕೋರಮಂಗಲದ GS ಸೂಟ್ ಹೋಟೆಲ್ಗೆ ತಕ್ಕ ಶಾಸ್ತಿ. ಬಿಬಿಎಂಪಿ ಆಯುಕ್ತರಿಗೆ ದೂರು ಕೊಟ್ಟ ಬೆನ್ನಲ್ಲೇ ಹೋಟೆಲ್ ಸೀಸ್. ಮಾಲೀಕ ಜಮ್ಸದ್ ವಿರುದ್ಧವೂ FIR. ರಾಜ್ಯ ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶಕ್ಕೆ ಸಿದ್ಧತೆ. ಈ ಸಮಾವೇಶ 2ನೇ ಸಿದ್ದರಾಮೋತ್ಸವ ಕಾರ್ಯಕ್ರಮದ ರೀತಿ ನಡೆಯುತ್ತೆ. 4 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಎಂದ ಸಚಿವ ಜಮೀರ್ ಅಹಮದ್. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಜನ್ಮದಿನದ ಸಂಭ್ರಮ. ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರಿಂದ ಶುಭಾಶಯಗಳ ಮಹಾಪೂರ. ಆ ದೇವರು ಉತ್ತಮ ಆರೋಗ್ಯ, ಆಯಸ್ಸನ್ನ ಕರುಣಿಸಲೆಂದು ಸಿಎಂ ಸಿದ್ದರಾಮಯ್ಯ ಹಾರೈಕೆ. ಸ್ವಾತಂತ್ರ್ಯ ಬಂದು ದಶಕಗಳು ಕಳೆದರೂ ಕೊಪ್ಪಳದಲ್ಲಿ ನಿಲ್ಲದ ಬಹಿಷ್ಕಾರ. ವಿವಾಹಿತ ಮಹಿಳೆಯನ್ನ ಮದುವೆಯಾದ ಯುವಕನ ಕುಟುಂಬಕ್ಕೆ ಶಿಕ್ಷೆ. ಈತನ ಮನೆಗೆ ಹೋದವರಿಗೂ ಬಹಿಷ್ಕಾರ.
ಬೈಕ್ ರೈಡ್ ವೇಳೆ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಸವಾರನಿಗೆ ದಂಡಾಸ್ತ್ರ. ಹೆಲ್ಮೆಟ್ ಹಾಕದೆ ಮೊಬೈಲ್ ಬಳಕೆ ಮಾಡ್ತಾ ರೂಲ್ಸ್ ಬ್ರೇಕ್. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸವಾರನನ್ನ ಠಾಣೆಗೆ ಕರೆಸಿ ದಂಡ ಹಾಕಿದ ಪೊಲೀಸರು. ಹುಬ್ಬಳ್ಳಿಯಲ್ಲಿ ಏಕಾಏಕಿ ಪ್ರತ್ಯಕ್ಷವಾದ ಚಿರತೆ. ನಗರದ ಗೋಕುಲ ರಸ್ತೆಯಲ್ಲಿ ಓಡಾಟ. ನಾಯಿಯೊಂದನ್ನು ಎತ್ಕೊಂಡು ಹೋಗಿರುವ ಶಂಕೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ. ಸೂಪರ್ ಸಂಡೇ ಐಪಿಎಲ್ ಕದನದಲ್ಲಿಂದು ಡಬಲ್ ಮ್ಯಾಚ್ಗಳ ಹಬ್ಬದೂಟ. ಮೊದಲ ಪಂದ್ಯದಲ್ಲಿ ಆರ್ಆರ್ಗೆ ಪಂಜಾಬ್ ಸವಾಲ್. ಸಂಜೆ ಫ್ಯಾನ್ಸ್ ಕಿಕ್ಕೇರಿಸಲಿದೆ ಡೆಲ್ಲಿ ಗುಜರಾತ್ ಕಾಳಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.